ರಾಮ ಮಂದಿರದ ಗರ್ಭಗುಡಿಯಲ್ಲಿ ನೆಲೆಸಿದ ರಾಮನ ಮೂರ್ತಿಯ ಆಯ್ಕೆ ಕುತೂಹಲಕ್ಕೆ ನಾಳೆ ತೆರೆ ಬೀಳ್ತಾ ಇದೆ. ಕರ್ನಾಟಕದ ಇಬ್ಬರು ಶಿಲ್ಪಿಗಳು ಪ್ರತ್ಯೇಕವಾಗಿ ಕೆತ್ತಿರುವಂತ ಎರಡು ಮೂರ್ತಿಗಳು ಸೇರಿದ ಹಾಗೆ ಮೂರು ಮೂರ್ತಿಗಳ ಪೈಕಿ ಒಂದು ಮೂರ್ತಿ ನಾಳೆ ಅಂತಿಮಗೊಳಿಸಲಾಗುತ್ತೆ. ಹಾಗೆ ನಾಡಿದ್ದು ಏರ್ಪೋರ್ಟ್ ಉದ್ಘಾಟನೆ ಆಗ್ತಾ ಇದ್ದು ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಅಯೋಧ್ಯೆ ನಗರವನ್ನ ಬಹಳ ಶೃಂಗಾರಗೊಳಿಸಲಾಗ್ತಾ ಇದೆ. 5 ಶತಮಾನಗಳ ನಿರೀಕ್ಷೆ ಹತ್ತಿರವಾಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಗರ್ಭಗುಡಿಯಲ್ಲಿ ಬಾಲರಾಮ ಮೂರ್ತಿಯ ಯಾವ ವಿಗ್ರಹ ಪ್ರತಿಷ್ಠಾಪನೆ ಆಗಲಿದೆ ಅನ್ನೋ ಕುತೂಹಲ ಗರಿಗೆದರಿದ್ದು ಅಯೋಧ್ಯೆಯ ಬೀದಿ ಬೀದಿಯಲ್ಲೂ ರಾಮ ಜಪ ಜೇಂಕರಿಸಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ವೈಭವ. ಪ್ರಾಣ ಪ್ರತಿಷ್ಠಾಪನೆಗೆ ನಾಳೆಯೇ ಬಾಲರಾಮನ ಮೂರ್ತಿ ಆಯ್ಕೆ. ಭಾರತ ಮಾತ್ರವಲ್ಲ, ಇಡೀ ವಿಶ್ವದ ಹಿಂದೂಗಳೇ ಆ ದಿನಕ್ಕಾಗಿ ಕಾಯ್ತಾ ಇದ್ದಾರೆ. ಜನವರಿ 22 ಹಿಂದೂಗಳ ಪಾಲಿಗೆ ಮಹತ್ವದ ದಿನವಾಗಿದ್ದು ಆ ದಿನಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಜನವರಿ 22ನೇ ತಾರೀಕಿನಂದು ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮನ ಮೂರ್ತಿಯ ಪ್ರತಿಷ್ಠಾಪನೆಯಾಗಲಿದೆ. ಇದಕ್ಕಾಗಿ 3 ವಿಗ್ರಹಗಳನ್ನ ಕೆತ್ತನೆ ಮಾಡಲಾಗಿದ್ದು 3ರ ಪೈಕಿ ಯಾವ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ನಾಳೆ ಫೈನಲ್ ಆಗಲಿದೆ. ರಾಮ ಮಂದಿರ ನಿರ್ಮಾಣ ಕಾರ್ಯ ಅಂತಿಮ ಹಂತಕ್ಕೆ ಬಂದಿದೆ. ಅಯೋಧ್ಯೆಯಲ್ಲಿ TV9 ವರದಿ ಮಾಡ್ತಾ ಇದೆ, ಗ್ರೌಂಡ್ ರಿಪೋರ್ಟ್ ವರದಿ ಮಾಡ್ತಾ ಇರತಕ್ಕಂಥದ್ದು. ಮೊದಲ ಮಹಡಿ ಕಂಪ್ಲೀಟ್ ಆಗಿರೋದ್ರಿಂದ, ನಿರ್ಮಾಣ ಕಾರ್ಯ ಮುಗ್ದಿರೋದ್ರಿಂದ ಅಲ್ಲಿ ಗರ್ಭಗುಡಿಯಲ್ಲಿ ಶ್ರೀರಾಮ ಲಲ್ಲ ದೇವರ ಒಂದು ಮೂರ್ತಿಯನ್ನ ಪ್ರತಿಷ್ಠಾ ಮಾಡಲಾಗುತ್ತೆ. ಬಾಲರಾಮನ 3 ಮೂರ್ತಿಗಳು ಸಿದ್ಧವಾಗಿದ್ದು ಬಿಲ್ಲು ಬಾಣ ಹಿಡಿದು ನಿಂತಿರುವ ಹಾಗೆ ವಿಗ್ರಹವನ್ನ ಕೆತ್ತನೆ ಮಾಡಲಾಗಿದೆ. ರಾಜಸ್ಥಾನದ ಶಿಲ್ಪಿ ಸತ್ಯನಾರಾಯಣ ಮೂರ್ತಿ, ಬೆಂಗಳೂರಿನ GL ಭಟ್, ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಪ್ರತ್ಯೇಕ ದೈವಕಳೆ ಮಗು ಮನಸ್ಸು ಹೊಂದಿರುವ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ಈ ಪೈಕಿ ಗರ್ಭಗುಡಿಯಲ್ಲಿ ಇರಿಸಬಹುದಾದ ಒಂದು ಮೂರ್ತಿಯನ್ನ ನಾಳಿನ ಸಭೆಯಲ್ಲಿ ಆಯ್ಕೆ ಮಾಡಲಾಗುತ್ತೆ. ಉಳಿದ 12 ಮೂರ್ತಿಯನ್ನು ಗೌರವಯುತವಾಗಿ ಇಡಲಾಗುತ್ತೆ. ಮೊದಲು 3 ಜನದಲ್ಲಿ ಒಬ್ಬನಿದ್ರೆ ಅದೇ ತುಂಬಾ ಸಂತೋಷ. ಅದು 3 ಜನದಲ್ಲಿ ಯಾರು ಚೆನ್ನಾಗಿ ಮಾಡಿದ್ರೆ ಅವ್ರು ಸೆಲೆಕ್ಟ್ ಆದರೆ ನನಗೆ ಖುಷಿ. ನಂದೇ ಸೆಲೆಕ್ಟ್ ಆಗಬೇಕು ಅನ್ನೋದು ಒಂದು ಕೆಟ್ಟ ಇದಿಲ್ಲ. ಆಲ್ರೆಡಿ 2 ದೇವರು ಕೊಟ್ಟಿದ್ದಾನೆ, ಆದರೆ ಖುಷಿ ಆಗ್ಲಾಂದ್ರೆ ನನಗಿಂತ ಚೆನ್ನಾಗಿರೋದನ್ನ ಖುಷಿ ಇರುತ್ತೆ. ಆಮೇಲೆ ಉಳಿದಿದ್ದನ್ನು ನಮ್ಮ ದೇವಸ್ಥಾನದ ನಂತರ ಅವ್ರು ಹೇಳಿರ್ತಾರೆ ಗೌರವಪೂರ್ವಕವಾಗಿ ನಾವು ನಡೆಸ್ಕೊತೀವಿ. ಅದನ್ನೂ ನಾವು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿದ್ವಿ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಅಯೋಧ್ಯೆ. ನಾಡಿದ್ದು ಪ್ರಧಾನಿಯಿಂದ ಏರ್ಪೋರ್ಟ್ ಉದ್ಘಾಟನೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರೋ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಡಿಸೆಂಬರ್ 30ರಂದು ಪ್ರಧಾನಿ ನರೇಂದ್ರ ಮೋದಿ ಏರ್ಪೋರ್ಟ್ ಲೋಕಾರ್ಪಣೆ ಮಾಡಲಿದ್ದಾರೆ. ಕಣ್ಮನ ಸೆಳಿತಾ ಇರುವಂತಹ ವಿಮಾನ ನಿಲ್ದಾಣ ಕೈ ಬೀಸಿ ಕರಿತಾ ಇದೆ. ಅಯೋಧ್ಯೆ ರೈಲು ನಿಲ್ದಾಣವನ್ನ ಅಯೋಧ್ಯೆ ಧಾಮ ಅಂತ ಮರುನಾಮಕರಣ ಮಾಡಲಾಗಿದೆ. ನವೀಕೃತ ರೈಲ್ವೆ ನಿಲ್ದಾಣವನ್ನ ಪ್ರಧಾನಿ ಇದೇ ಶನಿವಾರ ಉದ್ಘಾಟನೆ ಮಾಡಲಿದ್ದಾರೆ. ಈ ರೈಲ್ವೆ ನಿಲ್ದಾಣವು ಆಧುನಿಕ ವಿಮಾನ ನಿಲ್ದಾಣದಂತಹ ಸೌಕರ್ಯವನ್ನ ಹೊಂದಿರಲಿದೆ. ಇನ್ನು ಶನಿವಾರ ಏರ್ಪೋರ್ಟ್ ಉದ್ಘಾಟನೆಯ ಜೊತೆಗೆ ಪ್ರಧಾನಿ ಮೋದಿ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ. 15 ಕಿಲೋಮೀಟರ್ ರೋಡ್ ಶೋಗೆ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ಗಲ್ಲಿ ಗಲ್ಲಿಯಲ್ಲೂ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಭದ್ರತೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ರಾಮ ಮಂದಿರದಲ್ಲಿ ಅಳವಡಿಸಲು 600 kg ಘಂಟೆ ರೆಡಿ. ರಾಮ ಮಂದಿರದಲ್ಲಿ ಅಳವಡಿಸೋದಕ್ಕೆ 600 kg ತೂಕದ ಗಂಟೆಯನ್ನ ರೆಡಿ ಮಾಡಲಾಗಿದೆ. ತಮಿಳುನಾಡಿನ 600 kgಯ ಗಂಟೆಯನ್ನ ರಾಮ ಮಂದಿರದಲ್ಲಿ ಇರಿಸಲಾಗಿದ್ದು ಗಂಟೆಯ ಮೇಲೆ ಜೈ ಶ್ರೀರಾಮ್ ಅಂತ ಬರೆಯಲಾಗಿದೆ. ದೇವಸ್ಥಾನದಲ್ಲಿ ನಿರ್ಮಾಣ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ ಇದರ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ಇಡೀ ಅಯೋಧ್ಯೆ ಒಂದು ರೀತಿಯ ಚಿತ್ರಣ, ಅಯೋಧ್ಯೆ ಚಿತ್ರಣ ಬದಲಾಗ್ತಿದೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯೆ.